ಓಂ ತತ್ಸತ್. ಆಮೇಲೆ ದೇವರೇನು ಮಾಡಿದ, ಆ ಒಂದು ಬ್ರಹ್ಮದೇವರಿಗೆ ನುಡಿದ, ಮಗು ಎಲ್ಲದಿಂದ ಸೃಷ್ಟಿ ಮಾಡು ಅಂತ. ಆಗ ಬ್ರಹ್ಮದೇವರು ನಮಸ್ಕಾರ ಮಾಡಿದರು. ಆರಣ್ಯಕೇನ ಸಹಿತಂ ಆರಣ್ಯಕೇನ ಸಹಿತಂ ಆರಣ್ಯಕೇನ ಸಹಿತಂ ಆರಣ್ಯಕದಿಂದ ಕೂಡಿರುವ ವೇದವನ್ನ ಪೂರ್ತಿಯಾಗಿ ಉಪದೇಶ ಮಾಡಿ ಎಲ್ಲರ ಕತ್ತಲು ಕಳೆಯುವಂತೆ ಮಾಡಿದ. ಆಮೇಲೆ ದೇವತೆಗಳ ಸೃಷ್ಟಿಯಾಯಿತು. ದೇವತೆಗಳ ಸೃಷ್ಟಿಯಾದ ಮೇಲೆ ಸ್ಥಾವರ ಜಂಗಮಗಳ ಸೃಷ್ಟಿಯಾಯಿತು. ಆಗ ಕೃತಯುಗ ಶುರು. ತಥೋಥ ಸಾತ್ವತೋ ಧರ್ಮೋ ವ್ಯಾಪ್ಯ ಲೋಕಾನ್ ಅವಸ್ಥಿತ. ಆಗ ಸಾತ್ವತ ಲೋಕ ಅಂತನ್ನೋದು ಎಲ್ಲವನ್ನ ಹಬ್ಬಿತ್ತು. ಸಾತ್ವತ ಧರ್ಮ ಅಂದರೆ ಶುದ್ಧವಾದ ಭಾಗವತ ಧರ್ಮವನ್ನೇ ಸಾತ್ವತ ಧರ್ಮ ಅಂತ ಕರೀತಾರೆ. ಆ ಸಾತ್ವತ ಧರ್ಮದಿಂದ ದೇವರನ್ನ ಚೆನ್ನಾಗಿ ಪೂಜೆ ಮಾಡಿದ. ಆಮೇಲೆ ಸ್ವಾರೋಚಿಷ ಮನುವಿಗೆ ಉಪದೇಶ ಮಾಡಿದ. ಸ್ವಾರೋಚಿಷ ಮನು ತನ್ನ ಶಂಖ ಅಂತನ್ನುವ ಮಗನಿಗೆ ಉಪದೇಶ ಮಾಡಿದ. ಅವನು ಸುಧನ್ವ ಅನ್ನುವವನಿಗೆ ಉಪದೇಶ ಮಾಡಿದ. ಆಮೇಲೆ ಮತ್ತೆ ಕಣ್ಮರೆಯಾಯಿತು ಧರ್ಮ. ಮತ್ತೆ ದೇವರೇನು ಮಾಡಿದ, ನಾಸತ್ಯೇ ಜನ್ಮನಿತದ. ಮೂಗಿನಿಂದ ಬ್ರಹ್ಮದೇವರು ಹುಟ್ಟಿ ಮತ್ತೆ ಆ ಸಾತ್ವತ ಧರ್ಮ ಅಂದರೆ ಭಾಗವತ ಧರ್ಮವನ್ನ ಉಪದೇಶ ಮಾಡಿದ್ರು. ಆಗ ಬ್ರಹ್ಮದೇವರಿಂದ ಸನತ್ಕುಮಾರ ಪಡೆದದ್ದು, ಸನತ್ಕುಮಾರನಿಂದ ವೀರಣ ಅನ್ನುವವನು ಪಡೆದದ್ದು. ಆಮೇಲೆ ಆ ವೀರಣ ಅನ್ನುವ ಪ್ರಜಾಪತಿ, ಅವನಿಂದ ರೌಚ್ಯ ಅನ್ನುವ ಮನು ಉಪದೇಶವನ್ನು ಪಡೆದ. ಅವನ ಶಿಷ್ಯ ಕುಕ್ಷಿ. ಆಮೇಲೆ ಮತ್ತೆ ಕಣ್ಮರೆಯಾಯಿತು. ಆಮೇಲೆ ಬ್ರಹ್ಮಾಂಡದ ಒಳಗಡೆ ಹುಟ್ಟಿದ ಬ್ರಹ್ಮದೇವರು ಆಗ ಬರ್ಹಿಷತ್ ಅನ್ನುವ ಋಷಿಗಳಿಗೆ ಉಪದೇಶ ಮಾಡಿದ್ರು ಬ್ರಹ್ಮದೇವರು. ಅಲ್ಲಿಯೂ ಸ್ವಲ್ಪ ಕಾಲ ಇದ್ದು ಮತ್ತೆ ಕಣ್ಮರೆಯಾಯಿತು. ಇದು ಏಳನೆಯ ಜನ್ಮ. ಯದಿದಂ ಸಪ್ತಮಂ ಜನ್ಮ ಪದ್ಮಜಂ ಬ್ರಹ್ಮಣೋ ನೃಪ ತದೈಚ ಧರ್ಮ ಕಥಿತ ಸ್ವಯಂ ನಾರಾಯಣೇನ. ಇದು ಪಿತಾಮಹಾಯ ಶುದ್ಧಾಯ ಯುಗಾದೌ ಲೋಕಧಾರಿಣೆ. ಈಗಲೂ ಕೂಡ ಬ್ರಹ್ಮದೇವರಿಗೆ ನಾನು ಉಪದೇಶ ಮಾಡಿದ ಮೇಲೆ, ಅಂದರೆ ನಾರಾಯಣ ಉಪದೇಶ ಮಾಡಿದ ಮೇಲೆ ಬ್ರಹ್ಮದೇವರು ದಕ್ಷನಿಗೆ ಹೇಳಿದರು. ದಕ್ಷ ಏನು ಮಾಡಿದ, ಆದಿತ್ಯೇ ತವಿತು ಶ್ರೇಷ್ಠೆ, ಆದಿತ್ಯನಿಗೆ ಉಪದೇಶ ಮಾಡಿದ್ದು. ಅವನ ಆಗ ವಿವಸ್ವಾನ್ ಅನ್ನುವವನು ತೆಗೆದುಕೊಂಡ. ಅದನ್ನ ವಿವಸ್ವಾನ್ ತ್ರೇತಾಯುಗದ ಆದಿಯಲ್ಲಿ ಮನುವಿಗೆ ಇತ್ತ. ಮನು ಇಕ್ಷ್ವಾಕುವಿಗೆ ಇತ್ತ. ಮನು ಏನು ಮಾಡಿದ, ಮತ್ತೆ ಈ ಒಂದು ಧರ್ಮವನ್ನ ಎಲ್ಲ ಕಡೆ ಪ್ರಚಾರ ಮಾಡಿದಾಗ ಮತ್ತೆ ಅದು ಕಣ್ಮರೆಯಾಗತ್ತೆ. ಇದನ್ನೇ ನರಹರಿ ತೀರ್ಥರು ಕೋಟ್ ಮಾಡಿರೋದು. ನರಹರಿ ತೀರ್ಥರು ಈ ಭಾಗ ಕೋಟ್ ಮಾಡ್ತಾರ್ರಿ. ಆದರೆ ಇವತ್ತು ಪ್ರಿಂಟ್ ಆಗಿರೋ ಆ ನರಹರಿ ತೀರ್ಥರು ಕೋಟ್ ಮಾಡಿರೋ ಶ್ಲೋಕ ನೋಡಿಬಿಟ್ರೆ ಡೌಟ್ ಮೇಲೆ ಡೌಟ್ ಬರುತ್ತೆ. ನರಹರಿ ತೀರ್ಥರಿಗೆ ಪದಚ್ಛೇದ ಕೂಡ ಮಾಡ್ಕೊಳ್ಳಿಕ್ಕೆ ಬರಲಿಲ್ವಾ ಅಂತ ನೀನು ನೋಡಿರ್ಬೇಕಲ್ಲ. ಇಕ್ಷ್ವಾಕುಣಾತ ಕಥಿತೋ, ಯಾರ ಹತ್ರ ಹೇಳೋದು ಅಂತಿದ್ದೆ, ಕರೆಕ್ಟಾಗಿ ನೀನು ಸಿಕ್ಕದಿ. ಇಕ್ಷ್ವಾಕುಣಾತ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತ. ಈ ರೀತಿಯಾಗಿ ಕಣ್ಮರೆಯಾಗಿದ್ದು ಹರಿಗೀತಾಸು ಸಮಾಸ ವಿಧಿಕಲ್ಪಿತ. ನೋಡಿ, ಮಧ್ವಾಚಾರ್ಯರು ಅವರ
4ನೇ ಅಧ್ಯಾಯದ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಏನು ಹೇಳ್ತಾರೆ ಮಹಾಭಾರತಲ್ಲೇ ಇದೆ. ಅದು ಪಂಚರಾತ್ರಾತ್ಮಕಂ ಜ್ಞಾನಂ ತತಃಕೃತಯುಗೆ ಸ್ಥಿತಂ. ಪಂಚರಾತ್ರಾತ್ಮಕವಾದ ಜ್ಞಾನ ಮೊದಲು ಇತ್ತು ಬ್ರಹ್ಮಾದಿಗಳಿಗೆ, ಆಮೇಲೆ ಅದು ಸಂಕ್ಷೇಪ ವಿಸ್ತಾರಕ್ಕೆ ಒಳಗಾಗ್ತಾ ಬಂದು ಆಮೇಲೆ ಕಣ್ಮರೆಯಾಯಿತು. ಅದನ್ನೇ ವ್ಯಾಸೋದಾತ್ ಪಾಂಡವೇಶು ತತ್, ವೇದವ್ಯಾಸರು ಪಾಂಡವರಿಗೆ ಹೇಳಿದ್ರು. ಅದನ್ನೇ ಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ನೆನಪಿಸಿದ. ಹೀಗಾಗಿ ಗೀತೆ ಅನ್ನೋದು ಇಮಿಡಿಯೇಟ್ ಪ್ರಾಡಕ್ಟ್ ಆಫ್ ಏನು ಮೋಟಿವೇಶನಲ್ ಸ್ಪೀಚ್ ಅಲ್ಲ. ಅದು ಗೀತೆ ಅನ್ನೋದು ಅದು ಪ್ರಚೋದನಾತ್ಮಕ ಉಪನ್ಯಾಸದ ಭಾಗವಾಗಿಯೋ ಅಥವಾ ಹಿಪ್ನೋಟೈಸ್ ಆಗಿಯೋ ಬರಲಿಲ್ಲ. ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ. ಇಲ್ಲ ಅಂದರೆ ನೋಡಿ, ಎಲ್ಲ ಧರ್ಮಗಳು ಯುದ್ಧದ ಹಿನ್ನೆಲೆಯಲ್ಲೇ ಬಂದಿದೆ. ಯಾವ ಧರ್ಮ ಯುದ್ಧದ ಹಿನ್ನೆಲೆಯಲ್ಲಿ ಬರಲಿಲ್ಲ? ಎಲ್ಲ ಧರ್ಮವು ಯುದ್ಧದ ಹಿನ್ನೆಲೆಯಲ್ಲಿ ಬಂದಿದೆ. ಹೀಗಾಗಿ ಎಲ್ಲ ಧರ್ಮಗಳು ಅಶಾಂತಿಯನ್ನೇ ಬಯಸ್ತೇವೆ. ಇಲ್ಲ, ನಮ್ಮದು ಯುದ್ಧದಿಂದ ಹೊರತಾದ ಅಸ್ತಿತ್ವವೂ ಇದೆ. ಯಾಕೆಂದ್ರೆ ಗೀತೆಯನ್ನು ಪೂರ್ತಿಯಾಗಿ ನೋಡಿ. ಹೀಗೆ ಏವಮೇತ ಮಹಾನ್ ಧರ್ಮ ಆದ್ಯೋ ರಾಜನ್ ಸನಾತನಃ, ಇದು ದೇವರು ಹೇಳಿದ ಮೊದಲ ಧರ್ಮ. ಆಮೇಲೆ ಕ್ರಮೇಣ ಕಣ್ಮರೆಯಾಯಿತು. ಈಗ ಧರ್ಮಜ್ಞಾನೇನ ಚಾನೇನ ಸುಪ್ರಯುಕ್ತೇನ ಕರ್ಮಣ ಅಹಿಂಸಾ ಧರ್ಮಯುಕ್ತೇನ ಪ್ರೀಯತೆ ಹರಿರುತ್ತಮಃ. ಧರ್ಮಜ್ಞಾನ ಅದನ್ನ ಅಹಿಂಸೆಯಿಂದ ಬಳಸಿದರೆ ದೇವರು ಬೇಗ ಪ್ರೀತನಾಗ್ತಾನೆ ಅಂತ. ಏಕವ್ಯೂಹ ವಿಭಾಗೋವಾ ಕ್ವಚಿದ್ವ್ಯೂಹ ಸಂಹಿತ. ಕೆಲವೊಮ್ಮೆ ದೇವರು ಒಂದೇ ರೂಪದಲ್ಲಿ ಇರ್ತಾನೆ, ಕೆಲವೊಂದು ಕಡೆ 2 ರೂಪದಿಂದ, ಕೆಲವೊಂದು ಕಡೆ 3, ಕೆಲವೊಂದು ಕಡೆ 4, ಚತುರ್ವ್ಯೂಹ. ಅಂತಹ ನಾರಾಯಣನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಅವನನ್ನ ಪಂಚೇಂದ್ರಿಯ ಸಮೀರಣ ಅಂತ ಕರೀತಾರೆ, ಲೋಕನಿಧಿ ಅಂತ ಕರೀತಾರೆ. ದೇವರು ಅಕರ್ತ, ಅವನಿಗೆ ಯಾರೂ ಕೂಡ ಜನಕರಿಲ್ಲ, ಆದರೆ ಅವನು ಎಲ್ಲರ ಜನಕ, ಕರ್ತ. ಯಥೇಚ್ಛತಿ ತಥಾ ರಾಜನ್ ಕ್ರೀಡತೆ ಹರಿರವ್ಯಯ. ದೇವರು ತನ್ನ ಇಚ್ಛೆಗನುಗುಣವಾಗಿ ಆಡುತ್ತಾನೆ. ಅದಕ್ಕೆ ದೇವ ದಿವು ಕ್ರೀಡಾಯಾಮ್ ಅಂತ. ಇದು ಈ ದೇವರನ್ನ ಕುರಿತಾದ ತಿಳುವಳಿಕೆ ಏನಿದೆ, ಇದರ ಆಚರಣೆ ಅದು ಏಕಾಂತಿ ಧರ್ಮ ಅಂತ. ನಮ್ಮ ದಿಲೀಪ್ ರತ್ನಾಕರ್ ಅವರು ಸರಿಯಾದ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ. ಉತ್ತರವು ಅದೇ. ಗೀತೆಯಲ್ಲೇ ಬರುವ ಗುರು ಪರಂಪರೆ ಇದಕ್ಕೆ ಮ್ಯಾಚ್ ಆಗತ್ತೆ ಅನ್ನೋದನ್ನೇ ಮಧ್ವಾಚಾರ್ಯರು ಹೇಳಿದ್ರು. ಮಧ್ವಾಚಾರ್ಯ ಸಂಕ್ಷಿಪ್ತವಾಗಿರೋದನ್ನ ನರಹರಿ ತೀರ್ಥರು ಹೇಳಿದ್ರು. ನರಹರಿ ತೀರ್ಥರು ಈ ಶ್ಲೋಕವನ್ನೇ ಕೋಟ್ ಮಾಡ್ತಾರೆ, ಇಡೀ ಶ್ಲೋಕ ಸಮೂಹವನ್ನು ಕೋಟ್ ಮಾಡ್ತಾರೆ. ನರಹರಿ ತೀರ್ಥರ ಆ ಭಾಗ ಇಟ್ಟುಕೊಂಡು ಈ ಶ್ಲೋಕವನ್ನು ತಿದ್ದಬಹುದು. ಇದು ಈ ಏಕಾಂತಿ ಧರ್ಮವನ್ನ ವೇದವ್ಯಾಸರ ಅನುಗ್ರಹದಿಂದ ನಾನು ಪಡೆದೆ. ಕಥಯಾಮಾತ ಧರ್ಮಜ್ಞೋ ಧರ್ಮರಾಜೇ ದ್ವಿಜೋತ್ತಮ. ಇದನ್ನ ಧರ್ಮರಾಜನಿಗೂ ವೇದವ್ಯಾಸರೇ ಉಪದೇಶ ಮಾಡಿದ್ದು. ಆದರೆ ಅದರಿಂದಾಗಿ ಗೀತೆ ಅನ್ನೋದು ತತ್ಕಾಲೀನ ಉತ್ಪತ್ತಿ ಅಲ್ಲ, ಆಶುಜಾತ ಅಲ್ಲ. ಅದು ಬಹಳ ಹಿಂದೆ ಇತ್ತು. ಅದನ್ನ ಯುದ್ಧ ಕಾಲದಲ್ಲಿ ಅರ್ಜುನನಿಗೆ ನೆನಪಿಸಿದ್ದು ಅಷ್ಟೇ. ಅರ್ಜುನ ಮುಖ್ಯಾಧಿಕಾರಿ, ಅವನು ದಡ್ಡ ಅಲ್ಲ. ಎಲ್ಲ ಮತದವರು ಅವ್ರ ಪ್ರಕಾರ ಅವನು ದಡ್ಡ ಅಲ್ಲ. ಏವಂ ಬಹುವಿಧಂ ಧರ್ಮಂ ಪ್ರತಿಬುದ್ಧೈರ್ನಿಚೇವಿತಂ. ಪ್ರತಿಬುದ್ಧರು, ಎಚ್ಚರ ಆದವರು, ಅಂದರೆ ಅಜ್ಞಾನದ ನಿದ್ರೆ ಕಳೆದು ಎಚ್ಚರ ಆದವರು ಸೇವಿಸಿದ ಧರ್ಮ. ಏಕಾಂತಿನೋ ಹಿ ಪುರುಷಾ ಬಹವೋ ದುರ್ಲಭಾ ನೃಪಾಂ. ಏಕಾಂತಿಗಳಾದ ಏಕಾಂತ ಭಕ್ತರು ಬಹಳ ಕಷ್ಟ. ಇಂತಹ ಏಕಾಂತಿಗಳೇ ಎಲ್ಲ ಕಡೆ ಇದ್ರೆ ಕೃತಯುಗ ಆಗೋಗುತ್ತೆ. ಅಲ್ಲೇ ಇದೆ. ಅಹಿಂಸಕೈರಾತ್ಮವದ್ಧಿ ಸರ್ವಭೂತ ಹಿತೇರತೈ ಭವೇತ್ ಕೃತಯುಗ ಪ್ರಾಪ್ತಿ ಈದೃತೈ ಕರ್ಮವರ್ಜಿತೈ. ಏಕಾಂತ ಭಕ್ತರು ಬಹಳ ಕಷ್ಟ. ಏಕಾಂತ ಭಕ್ತರು ಎಲ್ಲ ಒಟ್ಟಿಗೆ ಸಿಕ್ಬಿಟ್ರೆ, ಬಹಳ ಜನ ಆಗ್ಬಿಟ್ರೆ ಏಕಾಂತ ಭಕ್ತರು ಕೃತಯುಗ ಆಗೋಗುತ್ತೆ.
ತಿಸ್ರ ಪ್ರಕೃತಯೋ ರಾಜನ್ ದೇಹಬಂಧೇಚು ನಿರ್ಮಿತಾ. 3 ತರಹದ ಗುಣ ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತ. ಸಾತ್ವಿಕ ಮೋಕ್ಷಾರ್ಥ ನಿಶ್ಚಯ, ಮೋಕ್ಷಕ್ಕೆ ಹೋಗ್ತಾನೆ. ನಾರಾಯಣನ ಮೊರೆ ಹೋಗಲಿಕ್ಕೆ ಅವನು ಸಾತ್ವಿಕನಾಗಿರಲೇಬೇಕಾಗತ್ತೆ. ದೇವರ ಚಿಂತನೆ ಏನು ಅನ್ನೋದನ್ನ, ದೇವರು ಏನು ಅಂದ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಶಾಸ್ತ್ರದ ಮೂಲಕ ಟ್ರೇಸ್ ಮಾಡ್ತಾನವನು. ಮನೀಷಿ ತಂಚ ಪ್ರಾಪ್ನೋತಿ ಚಿಂತಯನ್ ಪುರುಷೋತ್ತಮಂ. ಗೊತ್ತಾಯ್ತಾ ಕೃಷ್ಣ ಯಾಕೆ ಹೇಳಿದ್ದು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತನ್ನೋದು? ದೇವರ ಚಿಂತನೆಯನ್ನು ಟ್ರೇಸ್ ಮಾಡುವ ಬಗೆ ಯಾವುದು? ಶಾಸ್ತ್ರವನ್ನು ಚಿಂತನೆ ಮಾಡ್ತಾ ಇರೋದು ಅಂತ. ಮನೀಷಿಗಳು ಅವರೆಲ್ಲರ ಯೋಗಕ್ಷೇಮಗಳನ್ನ, ಏಕಾಂತ ಭಕ್ತರ ಯೋಗಕ್ಷೇಮವನ್ನ ದೇವರು ನೋಡ್ಕೊಳ್ತಾನೆ. ದೇವರು ಅವನೆಡೆಗೆ ಕೃಪಾದೃಷ್ಟಿಯನ್ನು ತೆಗೆದರೆ ಮೋಕ್ಷವನ್ನು ಅವನು ಹೊಂದುತ್ತಾನೆ. ನಾರಾಯಣೇನ ದೃಷ್ಟಶ್ಚ ಪ್ರತಿಬುದ್ಧೋ ಭವೇತ್ ಪುಮಾನ್. ನಾರಾಯಣ ಕಂಡರೆ ಪ್ರತಿಬುದ್ಧ, ಇವನು ಎಚ್ಚರಗೊಳ್ತಾನೆ. ಅದರಿಂದ ನಾರಾಯಣಾತ್ಮಕೋ ಮೋಕ್ಷ, ಮೋಕ್ಷದಲ್ಲಿ ನಾರಾಯಣನೇ ದೊರೆ. ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಹೀಗೆ ದೇವರು ಹೀಗೆ ಇರುವುದನ್ನ ಪ್ರವೃತ್ತಿ ಲಕ್ಷಣದವರು ನೋಡುವುದಿಲ್ಲ. ಜೀವರ ಪ್ರತಿಯೊಬ್ಬರೊಳಗಡೆ ಹುಟ್ಟುವ ದೇವರನ್ನ ಇಬ್ಬರು ನೋಡಬಲ್ಲರು. ಬ್ರಹ್ಮ ರುದ್ರೋಥವಾ ಪುನಃ ಪಶ್ಯತ್ಯೇನಂ ಜಾಯಮಾನಂ. ಹುಟ್ಟುವ ದೇವರನ್ನ ಇಬ್ಬರು ನೋಡಬಲ್ಲರು. ದೇವತೆಗಳು ಮುನಿಗಳು ಸತ್ವಸ್ಥಾಹ, ಸಾತ್ವಿಕರೇ. ಸೂಕ್ಷ್ಮ ಸತ್ವವಿರದವರು ಅಂದ್ರೆ ತುಂಬ ಸತ್ವದಿಂದ ಕೂಡಿರುವವರು ವೈಕಾರಿಕರು, ಅದೇ ದೇವತೆಗಳು. ಈ ತರಹದ 25ನೆಯ ತತ್ವವನ್ನ ತಿಳಿಯಬೇಕು. ಏವಮೇಕಂ ಸಾಂಖ್ಯಯೋಗಂ ವೇದಾರಣ್ಯಕಮೇವ ಚ. ಹೀಗೆ ಜ್ಞಾನವನ್ನ ನಮಗೆ ಕೊಡುವ ವೇದ, ಸಾಂಖ್ಯಯೋಗ, ಆರಣ್ಯಕ ಅಂದರೆ ಉಪನಿಷತ್ತು, ಪಂಚರಾತ್ರ ಎಲ್ಲವೂ ಕೂಡ ಅಂಗಗಳು. ವಿಶೇಷತಃ ವೇದದ ಅಂಗ ಯಾವುದು ಅಂದರೆ ಪಂಚರಾತ್ರ. ಏವಮೇಕಂ ಸಾಂಖ್ಯಯೋಗಂ ವೇದಾರಣ್ಯಕಮೇವ ಚ ಪರಸ್ಪರಾಂಗಾನ್ಯೇತಾನಿ ಪಂಚರಾತ್ರಂಚ ಕಥ್ಯತೆ. ಅದರಿಂದಾಗಿ ಪಂಚರಾತ್ರವನ್ನು ಬಿಡುವ ಹಾಗಿಲ್ಲ, ಬಿಡುವ ಹಾಗಿಲ್ಲ, ಬಿಡುವ ಹಾಗಿಲ್ಲ. ಹೇಗೆ ಈ ಪಂಚರಾತ್ರ ನಾರಾಯಣನನ್ನ ತಿಳಿಸುತ್ತೆ ಅಂದರೆ ಪಂಚರಾತ್ರವನ್ನು ಓದಿದವರು, ಈ ಇಂಟೆನ್ಷನಲಿ ಇಷ್ಟೊಂದು ಇಂಟೆನ್ಷನ್ನಿಂದ ದೇವರನ್ನ ಚಿಂತನೆ ಮಾಡಿದವರೇ ಏಕಾಂತ ಭಕ್ತರಾಗುವುದು. ಸಮುದ್ರದಿಂದ ಹೊರಗಡೆ ಬರುವ ಹಾಗೆ ಮಹಾಜಲ ಸಮುದ್ರದಿಂದ ಹೊರಗಡೆ ಬಂದು ಮತ್ತೆ ಅದನ್ನೇ ಪ್ರವೇಶ ಮಾಡುವ ಹಾಗೆ ದೇವರಿಂದ ಹೊರಬಂದು ದೇವರನ್ನ ಸೇರುತ್ತಾರೆ. ಇದು ಸಾತ್ವತ ಧರ್ಮವನ್ನು ನಾನು ಹೇಳಿದ್ದೇನೆ. ನಿನಗೆ ಶಕ್ತಿ ಇದ್ದಷ್ಟು ಮಾಡು. ನಾರದರು ಹೇಳಿದ ಹಾಗೆ, ವೇದವ್ಯಾಸರು ಹೇಳಿದ ಹಾಗೆ ನಿನಗೆ ನಾನು ಹೇಳಿದ್ದೇನೆ. ಅವರು ಏನು ಹೇಳಿದ್ದಾರೆ, ನಾನು ಎಷ್ಟು ಗ್ರಹಿಸಿದ್ದೇನೆ ಅಷ್ಟು ಹೇಳಿದ್ದೇನೆ. ಆದರೆ ಕೃಷ್ಣ ಏವ ಹಿ ಲೋಕಾನಾಂ ಭಾವನೋ ಮೋಹನಸ್ತಥಾ ಸಂಹಾರಕಾರಕಶ್ಚೈವ ಕಾರಣಂಚ ವಿಚಾಂಪತೆ. ಈ ಕೃಷ್ಣನೇ ಭಾವವನ್ನು ಉಂಟು ಮಾಡಿದವ, ಮೋಹವನ್ನು ಉಂಟು ಮಾಡಿದವ. ರುದ್ರನ ಮೂಲಕ ಸಂಹಾರವನ್ನು ಮಾಡಿಸುವವ. ಕಾರಕ ಅಂದ್ರೆ ಮಾಡಿಸುವವ, ಮಾಡಿಸ್ತಾನೆ ಅನ್ನುವಲ್ಲಿಗೆ 337ನೆಯ ಅಧ್ಯಾಯ. ಇನ್ನು ಜನಮೇಜಯ ಕೇಳ್ತಾನೆ, ಇಷ್ಟಿದೆ, ಒಂದು ಸ್ವಲ್ಪ ಸಮಯ ಹೆಚ್ಚು ತಗೊಳ್ತೇನೆ, ಇಲ್ಲ ಅಂತಂದ್ರೆ ನಾಳೆ ಮಾಡ್ತೇನೆ.
97 ಶ್ಲೋಕ ಇದೆ. ಅದನ್ನು ನಾಳೆನೇ ಮಾಡೋದು ಒಳ್ಳೆಯದಾ ಅಂತ. ಇರಲಿ, ಒಂದು ಸ್ವಲ್ಪ ಹೊತ್ತು ಮಾಡ್ತೇನೆ, ಮಾಡಿ ನಾಳೆ ಮುಗಿಸ್ತೇನೆ. ಸಾಂಖ್ಯಂ ಯೋಗಪ್ಪ ಪಂಚರಾತ್ರಂ ವೇದಾಪ್ಪಾಶುಪತಂ ತಥಾ ಜ್ಞಾನಾನ್ಯೇತಾನಿ ಬ್ರಹ್ಮರ್ಚೆ ಲೋಕೇಶು ಪ್ರಚರಂತಿ. ಮಧ್ವಾಚಾರ್ಯರು ಈ ಭಾಗವನ್ನು ಕೋಟ್ ಮಾಡ್ತಾರೆ. ಸಾಂಖ್ಯ, ಯೋಗ, ಪಂಚರಾತ್ರ, ವೇದ, ಪಾಶುಪತ, ಈ ಜ್ಞಾನ ಲೋಕದಲ್ಲಿ ಪ್ರಚಲಿತವಾಗಿದೆ. ಇದೆಲ್ಲವೂ ಕೂಡ ಒಂದೇ ವಿಚಾರವನ್ನು ಹೇಳ್ತಾ ಇದೆಯೋ, ಒಬ್ಬನನ್ನೇ ಹೇಳ್ತಾ ಇದೆಯೋ, ಬೇರೆ ಬೇರೆಯವರನ್ನ ಹೇಳ್ತಾ ಇದೆಯೋ? ಕಿಮೇತಾನಿ ಏಕನಿಷ್ಠಾನಿ, ಹೇಳು. ಕಥಂ ವೈಕಾರಿಕೋ ಗಚ್ಚೇತ್ ಪುರುಷೋತ್ತಮಂ ವದಸ್ವತ್ವಂ ಮಯಾ ಪೃಷ್ಟಃ ಪ್ರವೃತ್ತಿಂಚ ಯಥಾಕ್ರಮಂ. ಅದಕ್ಕೆ ಹೇಳ್ತಾರೆ, ಹೇಗೆ ಒಬ್ಬ ಪುರುಷ ಈ ಜ್ಞಾನದ ಮೂಲಕ ದೇವರನ್ನ ಸೇರಬೇಕು, ಅದಕ್ಕೆ ಇದರ ಪ್ರಾಮಾಣ್ಯ ಗೊತ್ತಾಗಬೇಕು. ನನಗೆ ಹೇಳು, ಈ ಜ್ಞಾನದ ಪ್ರವೃತ್ತಿ ಏನು, ಈ ಜ್ಞಾನದ ನೆಲೆ ಏನು? ಅದಕ್ಕೆ ವೈಶಂಪಾಯನರು ಹೇಳುವಾಗ ಮೊದಲು ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ. ಜಜ್ಞೆ ಬಹುಜ್ಞಂ ಪರಮಂ ಹ್ಯುದಾರಂ ಯಂ ದ್ವೀಪ ಮಧ್ಯೆ ಸುತಮಾತ್ಮವಂತಂ ಪರಾಶರಾತ್ ಗಂಧವತಿ ಮಹರ್ಷಿಂ ತಸ್ಮೈ ನಮೋ ಜ್ಞಾನತಮೋನುದಾಯ ಅಂತಾರೆ. ಎಲ್ಲವನ್ನ ತಿಳಿದಿರುವ, ದ್ವೀಪ ನಡುಗಡ್ಡೆಯಲ್ಲಿ ಹುಟ್ಟಿರುವ, ಪರಾಶರನಿಂದ ಗಂಧವತಿಯಲ್ಲಿ ಅಭಿವ್ಯಕ್ತನಾಗಿರುವ ನಮ್ಮ ಗುರುಗಳಾದ ವೇದವ್ಯಾಸರಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಪಿತಾಮಹಾದ್ಯಂ ಪ್ರವದಂತಿ ಷಷ್ಠಂ ಮಹರ್ಷಿ ಮಾರ್ಚೇಯ ವಿಭೂತಿಯುಕ್ತಂ ನಾರಾಯಣಸ್ಯಾಂಶಕಮೇಕ ಪುತ್ರಂ ದ್ವೈಪಾಯನಂ ವೇದ ಮಹಾನಿಧಾನಂ. ನಮಸ್ಕಾರ ಮಾಡ್ತೇನೆ ವೇದವ್ಯಾಸರಿಗೆ, ಬ್ರಹ್ಮದೇವರಿಂದ 6ನೆಯ ತಲೆ, ನಾರಾಯಣನ ಅಂಶದಿಂದ ಕೂಡಿರುವ, ಶುಕನೆಂಬ ಒಬ್ಬನೇ ಮಗನಿರುವ, ಎಲ್ಲ ವೇದಗಳ ನೆಲೆಯಾದ ದ್ವೈಪಾಯನರಿಗೆ, ನಡುಗಡ್ಡೆಯಲ್ಲಿ ಹುಟ್ಟಿದವನಿಗೆ ನನ್ನ ನಮಸ್ಕಾರ. ತಮಾದಿಕಾಲೇ ಸುಮಹಾವಿಭೂತಿ ನಾರಾಯಣೋ ಬ್ರಹ್ಮ ಮಹಾನಿಧಾನಂ ಸಸರ್ಜ ಪುತ್ರಾರ್ಥಮುದಾರ ತೇಜಾ ವ್ಯಾಸಂ ಮಹಾತ್ಮಾನಮಜ ಪುರಾಣ. ಆ ನಾರಾಯಣನೇ ವೇದವ್ಯಾಸರನ್ನು ಹುಟ್ಟಿಸಿದ್ದು ಯಾಕೆ? ತನ್ನ ಮಕ್ಕಳಿಗಾಗಿ. ಅಂದರೆ ನಾರಾಯಣನಿಂದಲೇ ನಾರಾಯಣ ಹುಟ್ಟಿದ್ದು ಅಂತ. ತತ್ವೇನ ಕಥಿತ ಪೂರ್ವಂ ಸಂಭವೋ ದ್ವಿಜ ಸತ್ತಮ ವಸಿಷ್ಠಸ್ಯ ಶ್ರುತಶಕ್ತಿ ಶಕ್ತೆ ಪುತ್ರ ಪರಾಚರ. ತಾವು ಹೇಳಿದಿರಿ, ಇವತ್ತೇ ಮಾಡಬೇಕಾಗತ್ತೆ ಕಣೋ. ಯಾಕೆ ಗೊತ್ತಾ? ನಾಳೆ ದ್ವಾದಶಿ ಸೂತ ಪುರಾಣಿಕರು ಕಣ್ಮರೆಯಾದ ದಿನ. ಅವರ ನೆನಪಿನಲ್ಲಿ ಪುರಾಣವನ್ನು ಸಾಮಾನ್ಯವಾಗಿ ಮಾಡೋಲ್ಲ. ಸಾಮಾನ್ಯವಾಗಿ ನಾವು ಕೂಡ ದ್ವಾದಶಿ ರಜೆ ಕೊಡಲ್ಲ, ದ್ವಾದಶಿ ನಾವು ವಿರಾಮವನ್ನು ತಗೊಳ್ಳೋಲ್ಲ. ಆದರೂ ಇಲ್ಲಿ ಬಂದಿದ್ದೀವಲ್ಲ, ಅದಕ್ಕಾಗಿ ಆದರೂ ಇವತ್ತು ಇದು ಮಹಾಭಾರತವನ್ನು ಮುಗಿಸೋಣ. ಸ್ವಲ್ಪ ಜಾಸ್ತಿ ಟೈಮ್ ತಗೋತೇನೆ. ಪರಾಚರಶ್ಚ ದಾಯಾದ. ಅಲ್ಲ, ವೇದವ್ಯಾಸರನ್ನ ನಾರಾಯಣನ ಮಗ ಅಂತ ಹೇಳ್ತಿರಲ್ಲ, ಅದು ಹೆಂಗ್ರಿ ಇದು? ಅದು ಹೇಳಿ ನನಗೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ವೇದಾರ್ಥಮೇ ವೇತೃವ್ಯಾತಸ್ಯ ಧರ್ಮಿಷ್ಠಸ್ಯ ತಪೋನಿಧೇಹೇ. ನೋಡಿ, ವೇದವನ್ನ ಚೆನ್ನಾಗಿ ತಿಳಿದ, ಧರ್ಮಿಷ್ಠರಾದ, ಜ್ಞಾನನಿಷ್ಠರಾದ, ವಸಿಷ್ಠರ ಮಗನಾದ, ದಯಾನಿಧಿಯಾದ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿ ಸೋಸ್ತಾ ಕೂತಿದ್ರು. ಇಲ್ಲಿ ತೋರುವ ಅರ್ಥ, ಕೃತ್ವಾ ಭಾರತಮಾಖ್ಯಾನಂ ತಪಶ್ರಾಂತಸ್ಯ ಧೀಮತಃ. ಹಾಗೆ ದಣಿದಿರುವ ನಮ್ಮ ಗುರುಗಳಿಗೆ ನಾವೆಲ್ಲ ಸೇವೆ ಮಾಡಿದೆವು. ಶುಶ್ರೂಚಾಂ ತತ್ಪರಾರಾಜನ್ ಕೃತವಂತೋ ವಯಂ ತದಾ. ನಾವು ಅಂದರೆ ಯಾರು? ಸುಮಂತು, ಜೈಮಿನಿ, ಪೈಲ, ನಾನು 4ನೆಯವನು, ವ್ಯಾಸರ ಮಗ ಶುಕಾಚಾರ್ಯರು. ಇವರೆಲ್ಲರಿಂದ ಕೂಡಿಕೊಂಡು 5 ಜನ ಕೂಡಿಕೊಂಡಿದ್ರು.
ವೇದಗಳನ್ನು ಚಿಂತನೆ ಮಾಡ್ತಾ ಏಕಾಂತದಲ್ಲಿ ಇದ್ದರು. ಮಹಾಭಾರತ ರಚನೆ ಮಾಡಿ ಆಗಿತ್ತು. ನಾವು ಅವರನ್ನು ಕೇಳಿದೆವು, ಹೇಗೆ ನೀವು ನಾರಾಯಣನಿಂದ ಹುಟ್ಟಿದಿರಿ ಅಂತ. ಆಗ ನಾರಾಯಣನಿಂದ ಹೇಗೆ ಹುಟ್ಟಿದೆ ಅಂತ ವೇದವ್ಯಾಸರು ಹೇಳಿದ್ರು. ಆ ಕಥೆಯನ್ನು ನಿನಗೆ ಹೇಳ್ತೇನೆ. ಶೃಣುಧ್ವಮಾಖ್ಯಾನವರಂ ಏತದಾಖ್ಯಾನಮುತ್ತಮಂ. ಈ ಶ್ರೇಷ್ಠವಾದ ಕಥೆಯನ್ನು ಕೇಳ್ರಿ. ಈ 7ನೆಯ ಬ್ರಹ್ಮದೇವನ ಹುಟ್ಟು. ಆ 7ನೆಯ ಹುಟ್ಟಿನಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ನಾರಾಯಣ, ಹೌದಾ? ಆಗ ಬ್ರಹ್ಮದೇವರು ನಾರಾಯಣ ಬ್ರಹ್ಮದೇವರಿಗೆ ಹೇಳಿದನಂತೆ, ಮಮತ್ವಂ ನಾಭಿತೋ ಜಾತಃ. ಎಲೈ ಬ್ರಹ್ಮನೇ, ನನ್ನ ಹೊಕ್ಕಳಿನಿಂದ ನೀನು ಹುಟ್ಟಿರುವೆ. ಎಲ್ಲ ತರಹದ ಜೀವರಾಶಿಗಳನ್ನು ನೀನು ಸೃಷ್ಟಿ ಮಾಡಬೇಕು ಅಂದ. ಆದರೆ ವೇದವ್ಯಾಸರು ಬ್ರಹ್ಮದೇವರಿಗೆ ಚಿಂತೆ ಆಯಿತು. ನಮಸ್ಕಾರ ಮಾಡಿ ಹೇಳಿದರಂತೆ, ಏನು ಮಾಡೋದು, ನೀವೇ ನನಗೆ ದಾರಿ ತೋರಬೇಕು ಅಂತ ಹೇಳಿದರು. ಆಗ ನಾರಾಯಣ ನುಡಿದ, ಬುದ್ಧಿಯನ್ನ ಬ್ರಹ್ಮನನ್ನ ಪ್ರವೇಶ ಮಾಡು ಅಂದ. ಬುದ್ಧಿ ಏನು ಮಾಡಿದ್ಲು? ಬ್ರಹ್ಮದೇವರನ್ನ ಪ್ರವೇಶ ಮಾಡಿದ್ಲು. ಆಗ ಬುದ್ಧಿ ಹಾಗೂ ಬ್ರಹ್ಮದೇವರು ಇಬ್ಬರು ಕೂಡಿದಾಗ ಸೃಷ್ಟಿ ಆಯಿತು. ತಾತ್ಪರ್ಯ ಇಷ್ಟೇ. ಬುದ್ಧಿ ಯಾರು ಅಂದರೆ ಸರಸ್ವತಿ. ಅವಳು ವೇದಾಭಿಮಾನಿನಿ. ವೇದಾಭಿಮಾನಿನಿಯಾದ ಸರಸ್ವತಿ ಮತ್ತೆ ಜೀವಕಲಾಮಾನಿಯಾದ ಬ್ರಹ್ಮ ಇಬ್ಬರು ಸೇರಿದಾಗ ಸೃಷ್ಟಿ ಮುಂದುವರಿತು. ಅಥಾಸ್ಯ ಬುದ್ಧಿರಭವತ್ ಪುನರನ್ಯಾತದಾಖಿಲ. ಆಮೇಲೆ ಇನ್ನೂ ಒಂದು ಸ್ವಲ್ಪ ದಿವಸ ಆದಮೇಲೆ ನೋಡ್ತಾನೆ, ದೈತ್ಯರು, ದಾನವರು, ಗಂಧರ್ವರು, ಯಕ್ಷರು, ನಾಗರು ಎಲ್ಲ ಹುಟ್ಟಿದ್ದಾರೆ, ಬಲಿಷ್ಠರಾಗಿದ್ದಾರೆ. ಭೂಮಿಗೆ ಭಾರ ಆಗಿದೆ. ಎಲ್ಲರೂ ವರದಾನೇನ ದರ್ಪಿತೈಹಿ, ಎಲ್ಲರೂ ವರದಾನದಿಂದ ದರ್ಪವನ್ನು ಹೊಂದಿದ್ದಾರೆ. ಋಷಿಗಳನ್ನು ಕಾಡ್ತಾ ಇದ್ದಾರೆ. ಈಗ ಭಾರಾವತರಣವನ್ನು ಮಾಡಬೇಕು. ಭಾರಾವತರಣ ಅಂದರೆ ಏನು? ಭೂಮಿಯ ಭಾರದ ಅವತರಣ ಅಂದರೆ ಪಾಪಿಗಳ ನಿಗ್ರಹ, ಸಾಧುಗಳ ಅನುಗ್ರಹ. ಈ ತರಹ ಮಾಡ್ತೇನೆ ಅಂತ ಚಿಂತನೆ ಮಾಡಿದ. ಭೂಮಿಯನ್ನು ಹೀಗೆ ರಕ್ಷಣೆ ಮಾಡ್ತೇನೆ. ರಕ್ಷಣೆ ಮಾಡಬೇಕಾದ್ರೆ ದೈತ್ಯರನ್ನು ಕೊಲ್ಲಬೇಕು. ಅದಕ್ಕೆ ಎಲ್ಲ ರೂಪಗಳನ್ನು ದೇವರೇ ತಳೆದ. ಎಲ್ಲ ರೂಪಗಳು ಭೂಭಾರ ಹರಣವನ್ನು ಮಾಡಲಿಕ್ಕೇನೆ ಇದ್ದದ್ದು. ವಾರಾಹಂ ನಾರಸಿಂಹಂಚ ವಾಮನಂ ಮಾನುಚಂ ತಥಾ. ಮಾನುಚ ಅಂದರೆ ರಾಮ. ಎಲ್ಲ ತರಹದ ವರಾಹ ರೂಪ, ನರಸಿಂಹ ರೂಪ, ವಾಮನ ರೂಪ, ಮನುಷ್ಯ ರೂಪ ಎಲ್ಲ. ಆಮೇಲೆ ಏನು ಮಾಡಿದ? ಬ್ರಹ್ಮದೇವರು ಜ್ಞಾನವನ್ನು ಹರಿಯುವಾಗ ಒಬ್ಬ ಮಗ ಹುಟ್ಟಿದ, ಸಾರಸ್ವತ ಅಂತ ಕರೆದರು. ಅವನನ್ನು ಅಪಾಂತರತಮ ಅಂತ ಕೂಡ ಕರೀತಾರೆ. ಆ ಅಪಾಂತರತಮನಲ್ಲಿ ನಾರಾಯಣನ ಆವೇಶವಿದೆ. ಅದು ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ವ್ಯಾಸೋ ನಾಮ ಅಪಾಂತರತಮ ನಾಮ ಕಶ್ಚನ ಋಷಿ ಅಂತ ದೊಡ್ಡ ದೊಡ್ಡವರೆಲ್ಲ ಬರೆದು ಬಿಟ್ಟಿದ್ದಾರೆ. ವ್ಯಾಸ ಅಂದ್ರೆ ಏನು? ಅಪಾಂತರತಮ ಅಂತನ್ನುವ ಒಬ್ಬ ಋಷಿ ಅಂತ ಎಲ್ಲರೂ. ವಸ್ತುತಃ ಅಪಾಂತರತಮನಿಗೆ ದೇವರು ಆರ್ಡರ್ ಮಾಡಿದ. ವೇದಾಖ್ಯಾನೇ ಶ್ರುತಿ ಕಾರ್ಯ. ನೋಡು, ವೇದವನ್ನು ಮೊದಲು ಉಚ್ಚರಿಸು. ಸ್ವಯಂಭುವ ಮನ್ವಂತರದಲ್ಲಿ ನಿನ್ನಿಂದ ವೇದ ಹರಡಬೇಕು ಅಂತ ಅದೇ ರೀತಿ ಮಾಡಿದ. ಎಲ್ಲ ಕಡೆ ವೇದ ಪ್ರಚಾರ ಮಾಡಿದ. ಆ ಸಾರಸ್ವತನ ಮೇಲೆ ದೇವರು ಪ್ರೀತನಾದ. ಮನ್ವಂತರಗಳಲ್ಲಿ ಇದೇ ರೀತಿ ನೀನು ಜಗತ್ತನ್ನೆಲ್ಲ
ಜ್ಞಾನದಿಂದ ಕೂಡಿಸಬೇಕು ಅಂದ. ಆಯಿತು ಅಂದ. ಆಮೇಲೆ ದೇವರು ಮುಂದುವರಿದು ಹೇಳಿದ, ಪುನಸ್ತಿಶ್ಚೇತ ಸಂಪ್ರಾಪ್ತೆ ಕುರವೋ ನಾಮ ನಾಮತಃ. 4ನೆಯ ಯುಗ ಬರುತ್ತೆ. ತಿಶ್ಯ ಅಂದರೆ 4ನೆಯದ್ದು ಅಂತ. 4ನೆಯ ಯುಗ ಬಂದಾಗ ಕೌರವರು ಅಂತ ಬರ್ತಾರೆ. ಅಲ್ಲಿ 2 ಕುಲ ಏನಿದೆ ಅದು 2 ಹೋಳಾಗತ್ತೆ. ಕುಲ ಭೇದ, ಒಗ್ಗಟ್ಟು ನಾಶ ಆಗಿ ಹೋರಾಡ್ತಾರೆ. ಕೃಷ್ಣೇ ಯುಗೇತ ಸಂಪ್ರಾಪ್ತೆ ಕೃಷ್ಣವರ್ಣೋ ಭವಿಷ್ಯಸಿ. ಆ ಕಲಿಯುಗದಲ್ಲಿ ನೀನು ಕೃಷ್ಣನೆಂಬ ಹೆಸರಿನವನಾಗುತ್ತೀಯಾ, ಅಂದರೆ ವೇದವ್ಯಾಸನಾಗುತ್ತೀ. ಎಲ್ಲ ವಿಧ ವಿಧವಾದ ಧರ್ಮಗಳನ್ನು ನೀನು ಆಖ್ಯಾನವಾಗಿ ಮಾಡಿಕೊಡ್ತೀ. ನಿನ್ನ ಮಗನಾದ ಪರಮಾತ್ಮ ನಿನ್ನ ಮಗನಾಗಿ ಬರ್ತಾನೆ. ಹಾಗೆ ಬಂದವನೇ ವೇದವ್ಯಾಸರು. ಆ ವೇದವ್ಯಾಸರು ಪರಾಶರನಿಂದ ಬಂದರು. ಆ ಪರಾಶರನ ಹೆಸರು ಅಪಾಂತರತಮ ಅಂತ ಇಲ್ಲಿ ಇರೋದು. ಎಲ್ಲ ಏನು ಅಂದ್ಕೊಂಡಿದ್ದಾರೆ? ಅಪಾಂತರತಮ ಅಂದ್ರೇನೇ ವೇದವ್ಯಾಸರು. ಆದರೆ ವಾಸ್ತವ ಏನು? ಪರಾಶರನಿಗೆ ಇನ್ನೊಂದು ಹೆಸರು ಅಪಾಂತರತಮ ಅಂತ. ಅಪಾಂತರತಮ ಎನ್ನುವ ಆ ಋಷಿಯಲ್ಲಿ ದೇವರ ವಿಶೇಷ ಸನ್ನಿಧಾನ ಇತ್ತು. ಅದಕ್ಕೆ ಅವನು ವೇದವ್ಯಾಸರು ಅಂತಲೂ ಕರೆದುಬಿಟ್ರು. ಪಿತಾ ಸತೆ ವೇದ ನಿಧಿರ್ವರಿಷ್ಠೋ ಮಹಾಮನಾವೈ ತಪತಾಂ ನಿವಾತಃ ಕಾನೀನ ಗರ್ಭ ಪಿತೃಕನ್ಯಕಾಯಾ ತಸ್ಮಾದೃಶೇಸ್ತ್ವಂ ಭವಿತಾತ ವಿಪ್ರಹ. ನಿನ್ನ ತಂದೆಯೂ ವೇದನಿಧಿ. ಓ ವ್ಯಾಸನೇ, ನೀನು ಅಲ್ಲಿ ಹುಟ್ಟುತ್ತಿ ಅಂತ ನಾರಾಯಣ ಹೇಳದಂತೆ. ಅಂದರೆ ಸಂಕಲ್ಪ ಹಾಗಿತ್ತು ದೇವರದ್ದು ಅಂತ. ಅದನ್ನ ಇಬ್ಬರನ್ನಾಗಿ ಮಾಡಿ ಒಂದು ಇದು ಸಂವಾದ ಆಯಿತು ಅಂತನ್ನೋ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ. ಇದೇ ಅರ್ಥ. ನಾನು ಪರಾಶರನ ಮಗನಾಗಿ ಕಲಿಯುಗದಲ್ಲಿ ಹುಟ್ಟುತ್ತೇನೆ, ಮಹಾಭಾರತವನ್ನು ರಚನೆ ಮಾಡುತ್ತೇನೆ ಅನ್ನೋದನ್ನ ಸ್ವಲ್ಪ ಸುತ್ತಿ ಬಳಸಿ ಹೇಳಿದ್ರು ಅಷ್ಟೇ, ಇನ್ನೇನಿಲ್ಲ. ಈ ರೀತಿಯಾಗಿ ಅಪಾಂತರತಮನಿಗೆ ದೇವರು ನುಡಿದ, ನಾನು ಅವನಿಂದ ಹುಟ್ಟಿದೆ. ವೇದವ್ಯಾಸರ ಮಾತು. ಅಪಾಂತರತಮಾತ್ಮಾನಂ ಅಹಂ ಜಾತೋಜ್ಞಯಾ ಹರೇ. ಮತ್ತೆ ನಾನು ವಾಸಿಷ್ಠ ಎಂದು ಕರೆಸಿಕೊಳ್ಳಲ್ಪಟ್ಟೆ. ಹೀಗೆ ನನ್ನ ಪೂರ್ವಜನ್ಮವನ್ನು ಹೇಳಿದ್ದೇನೆ, ಭವಿಷ್ಯತ್ತಿನ ಜನ್ಮವನ್ನೂ ಹೇಳಿದ್ದೇನೆ ಅಂತ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿ ನಾವು ಕೇಳಿದ ಮೇಲೆ ಹೇಳಿದ್ರು. ಅದರಿಂದಾಗಿ ಅಪಾಂತರತಮ ಅಂದರೆ ಯಾರು? ಅಪಾಂತರತಮ ಅಂದರೆ ಯಾರೋ ಒಬ್ಬ ಋಷಿ ಹೀಗೆಲ್ಲ ಹೇಳ್ತಾರೆ. ಹಾಗಲ್ಲ. ಹೀಗೆ ವೇದವ್ಯಾಸರ ರೂಪದ ಆವಿರ್ಭಾವವನ್ನು ಹೇಳಿದೆವು. ಆ ವೇದವ್ಯಾಸರು ಮಾಡಿದ ಕಥೆ ಏನು, ಆ ವೇದವ್ಯಾಸರು ಮಾಡಿದ ಕ್ರಿಯೆ ಏನು, ಏನು ಮಾಡಿದ್ರು ಅವರು ಜಗತ್ತಿಗೆ. ಸಾಂಖ್ಯಂ ಯೋಗ ಪಾಂಚರಾತ್ರಂ ವೇದ ಪಾಶುಪತಾನಿ ಚ ಜ್ಞಾನಾನ್ಯೇತಾನಿ ರಾಜರಚೆ ವಿದ್ಧಿ ನಾನಾ ಮತಾನಿ ವೈ. ಸಾಂಖ್ಯ, ಯೋಗ, ಪಂಚರಾತ್ರ, ವೇದ, ಪಾಶುಪತ ಇವೆಲ್ಲವೂ ಕೂಡ ಬೇರೆ ಬೇರೆ ದಾರಿಗಳು. ಜ್ಞಾನಾನ್ಯೇತಾನಿ ಭಿನ್ನಾನಿ. ಸಾಂಖ್ಯಸ್ಯ ವಕ್ತಾ ಕಪಿಲಃ ಪರಮರ್ಚಿಸ್ತ ಉಚ್ಯತೆ. ಸಾಂಖ್ಯವನ್ನು ಹೇಳಿದವನು ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮ. ಅದನ್ನು ತಿಳಿದವನು ಹಿರಣ್ಯ ಗರ್ಭ. ಅವಾಂತರ ತಪಾನಾಮ ವೇದಾಚಾರ್ಯಸ್ಯ ಉಚ್ಯತೆ. ಪ್ರಾಚೀನ ಗರ್ಭಂ ತಮೃತಿಂ ಪ್ರವದಂತೀಹ ಕೇಚನ. ಅಪಾಂತರತಮ ಅಂತ ಹೇಳ್ತಾರೆ. ಪ್ರಾಚೀನ ಗರ್ಭ ಅಂತ ಕರೀತಾರೆ ಆ ಋಷಿಯನ್ನ. ವೇದಾಚಾರ್ಯ ಆಗಿದ್ದ ಅವನು. ಉಮಾಪತಿ ಪಶುಪತಿ ಶ್ರೀಕಂಠೋ ಬ್ರಹ್ಮಣಸ್ತುತಃ ಉಕ್ತವಾನಿದಮವ್ಯಗ್ರೋ ಜ್ಞಾನಂ ಪಾಶುಪತಂ ಶಿವ. ಇನ್ನು ಉಮಾಪತಿಯಾದ ಪಶುಪತಿಯಾದ ಶ್ರೀಕಂಠ ಬ್ರಹ್ಮನ ಮಗ ಏನು ರುದ್ರದೇವನಿದ್ದಾನೆ, ಅವನು ಹೇಳಿದ್ದು ಪಾಶುಪತಾಗಮ.
ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ. ಪಂಚರಾತ್ರವನ್ನು ಬರೆದವ ನಾರಾಯಣ. ಸರ್ವೇಷು ಚ ನೃಪಶ್ರೇಷ್ಠ ಜ್ಞಾನೇಶ್ವೇತೇಷು ದೃಶ್ಯತೆ. ಎಲ್ಲ ಜ್ಞಾನಗಳಲ್ಲಿ ಇದು ಮಿಗಿಲು. ಯಥಾಗಮಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪಚ ಪುನಃ ಪ್ರಭು. ಎಲ್ಲ ವೇದಗಳ ಪ್ರಕಾರ, ಎಲ್ಲ ಯುಕ್ತಿಯ ಪ್ರಕಾರ ನಾರಾಯಣನೇ ಮಿಗಿಲು ಅಂತಿಮ. ನ ಚೈನಮಭಿಜಾನಂತಿ ತಮೋ ಭೂತಾ ವಿಚಾಂಪತೆ. ಆದರೆ ತಮಸ್ಸಿನಿಂದ ಕೂಡಿದವರು ಇವನನ್ನು ಹೀಗೆ ತಿಳಿದಿಲ್ಲ. ಆ ನಾರಾಯಣನೇ ಶಾಸ್ತ್ರಕರ್ತೃ. ನಿಸ್ಸಂಶಯೇಷು ಸರ್ವೇಷು ನಿತ್ಯಂ ವಸತಿ ವೈ ಹರಿಃ. ಸಸಂಶಯಾನ್ ಹೇತು ಬಲಾನ್ ಅಧ್ಯಾವಸತಿ ಮಾಧವ. ಯಾರಿಗೆ ಸಂಶಯ ಇರೋದಿಲ್ಲ ಅವರಲ್ಲಿ ನೆಲೆಗೊಳ್ತಾನೆ. ಯಾರಿಗೆ ಸಂಶಯ ಇರುತ್ತೆ ಅವರನ್ನು ಇನ್ನಷ್ಟು ಗೊಂದಲಗೊಳಿಸ್ತಾನೆ. ಪಂಚರಾತ್ರ ವಿದೋ ಏತು ಯಥಾಕ್ರಮ ಪರಾನ್ ನೃಪ. ಏಕಾಂತ ಭಾವೋಪಗತಾ ತೇ ಹರಿಂ ಪ್ರವಿಚಂತಿತೇ. ಅದರಿಂದಾಗಿ ಪಂಚರಾತ್ರವನ್ನು ಯಾರು ತಿಳಿದಿದ್ದಾರೆ, ದೇವತಾಕ್ರಮವನ್ನು ಯಾರು ತಿಳಿದಿದ್ದಾರೆ, ಅವರು ಏಕಾಂತ ಭಕ್ತರು, ನಾರಾಯಣನನ್ನೇ ಪ್ರವೇಶ ಮಾಡ್ತಾರೆ. ಇದನ್ನೆಲ್ಲ ಮಧ್ವಾಚಾರ್ಯರು ಎಷ್ಟು ಬಾರಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಅಷ್ಟು ಬಾರಿ. ಆಮೇಲೆ ಇನ್ನು ಮುಂದಿನದ್ದು ಅದನ್ನಂತೂ ಬಹಳ ದ್ವಾದಶ ಸ್ತೋತ್ರದಲ್ಲೂ ಕೊಟ್ಟು ಮಾಡಿಬಿಟ್ಟಿದ್ದಾರೆ. ಕುರು ಭುಂಕ್ಷ ಕರ್ಮ ನಿಜಂ ಬಹವ ಪುರುಚ ಪುರುಚ ಪ್ರವರೋ ಹರಿರಿತ್ಯವದತ್ ಸ್ವಯಮೇವ ಹರಿಹಿ ಅಂತ. ಬಹವ ಪುರುಚ ಬ್ರಹ್ಮನ್ ಉತಾಹೋ ಏಕ ಏವತು ಕೋ ಹ್ಯತ್ರ ಪುರುಚ ಶ್ರೇಷ್ಠ ಕೋ ವಾಯೋ ನಿರಿಹೋಚ್ಯತೆ. ಜನಮೇಜಯ ಕಡೆಯ ಪ್ರಶ್ನೆ. ಅವನು ಕೇಳಿದ, ಸ್ವಾಮಿ ಬಹಳ ಜನ ಇದ್ದಾರೋ ಒಬ್ಬನೇ ಇದ್ದಾನೋ ಅದನ್ನ ಹೇಳು. ಬಹಳ ಜನ ಇದ್ದಾರೆ ಅಂದರೆ ಭೇದ ಇದೆ, ಒಬ್ಬನೇ ಇದ್ದಾನೆ ಅಂದರೆ ಅಭೇದ ಇದೆ. ಯಾವುದು ಒಳ್ಳೆಯದು? ಅದಕ್ಕೆ ವೈಶಂಪಾಯನರು ಹೇಳಿದರು, ವೇದವ್ಯಾಸರಿಗೆ ನಮಸ್ಕರಿಸಿ, ಬಹಳ ಪುರುಷರಿಗೆ ಒಬ್ಬನೇ ಯೋನಿ. ಅಂದರೆ ಭೇದವೂ ಸಿದ್ಧ ಆಯಿತು, ದೇವರು ಭಿನ್ನ ಅಂತನೂ ಸಿದ್ಧ ಆಯಿತು. ಅಂತಹ ದೇವರನ್ನ ಹೇಳುತ್ತೇನೆ. ಸಾಂಖ್ಯ ಯೋಗದಲ್ಲಿ ವಿಚಕ್ಷಣರಾದವರು ಒಬ್ಬನೇ ಬ್ರಹ್ಮ ಒಬ್ಬನೇ ಪುರುಷ ಅನ್ನುವ ವಾದವನ್ನು ಒಪ್ಪುವುದಿಲ್ಲ. ನೈತ ಇಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ನೋಡು, ಪುರುಷ ಸೂಕ್ತ ಏನು ಹೇಳುತ್ತೆ ಅದು ಎಲ್ಲ ವೇದಗಳ ಸಾರ. ಅದರಲ್ಲಿ ಹೇಳಿರುವಂತೆ ದೇವರು ಎಲ್ಲರಿಗಿಂತ ಮಿಗಿಲು. ಕಪಿಲಾದಿಗಳು ಅನೇಕ ಶಾಸ್ತ್ರಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ದೇವರೇ ಕಪಿಲ ಆದಾಗ ಒಳ್ಳೆಯ ಅರಿವನ್ನೇ ಅವನು ಕೊಟ್ಟಿದ್ದಾನೆ. ಇನ್ನೊಬ್ಬ ಕಪಿಲ ಹಾಗೆ ಮಾಡಿಲ್ಲ. ಇದರ ಬಗ್ಗೆ ನೀನು ಕೇಳೋದಾದರೆ ಬ್ರಹ್ಮಣಾತಃ ಸಂವಾದಂ ತ್ರ್ಯಂಬಕಸ್ಯ ವಿಚಾಂಪತೆ. ಬ್ರಹ್ಮದೇವರು ಮತ್ತು ರುದ್ರದೇವರ ಸಂವಾದವನ್ನು ಕೇಳು. ವೈಜಯಂತ ಅಂತ ಒಂದು ಪರ್ವತ. ಆ ಪರ್ವತದಲ್ಲಿ ಬ್ರಹ್ಮದೇವರನ್ನ ಕುರಿತು ರುದ್ರದೇವರು ಪ್ರಶ್ನೆ ಕೇಳಿದರು. ನೋಡಿ, ಇದು ತಲವಕಾರ ಉಪನಿಷತ್ತಿಗೆ ಜೋಡಣೆಯಾಗಿರುವಂಥದ್ದು. ತನ್ನ ಕಾಲಿಗೆ ಬಿದ್ದ ಸದಾಶಿವನನ್ನ ಪ್ರೀತಿಯಿಂದ ಎಬ್ಬಿಸಿ, ಏನು ಮಗು, ಕುಶಲವೇ, ಸ್ವಾಧ್ಯಾಯ ತಪಸ್ಸುಗಳನ್ನು ಮಾಡಿಕೊಂಡಿದ್ದೀಯೇ, ಹೇಗಿದೆ ನಿನ್ನ ತಪಸ್ಸು ಅಂತ ಕೇಳಿದ. ಅದಕ್ಕೆ ರುದ್ರದೇವರು ಹೇಳಿದ್ರು, ನಿನ್ನ ಅನುಗ್ರಹದಿಂದ ತಪಸ್ಸು ಚೆನ್ನಾಗಿ ಆಗ್ತಾ ಇದೆ ಸ್ವಾಮಿ, ಆದರೆ ಒಂದು ಕುತೂಹಲ ಇದೆ. ನನಗೆ ಒಂದು ದೊಡ್ಡ ಉತ್ತರ ಬೇಕಾಗಿದೆ. ಆ ಉತ್ತರಕ್ಕಾಗಿ ನಾನಿಲ್ಲಿ ಇದ್ದೇನೆ. ನೈತತ್ ಕಾರಣಮಲ್ಪಮ್ಮಿ ಭವಿಷ್ಯತಿ ಪಿತಾಮಹ. ನಮಗೆ ಕಾರಣವಾದದ್ದೇನಿದೆ ಅದು ಅಲ್ಪವಾದದ್ದಲ್ವೇ ಅಲ್ಲ. ಅದನ್ನು ತಿಳ್ಕೊಳ್ಳಿಕ್ಕಾಗಿ ನಾನು ಎಲ್ಲವನ್ನ ಬಿಟ್ಟು ಎಲ್ಲರನ್ನ ತೊರೆದು ಉತ್ಸೃಜ್ಯೈನಂ ಗಿರಿವರಂ
ಏಕಾಂತಂ ಪ್ರಾಪ್ತವಾನತಿ. ಬ್ರಹ್ಮದೇವರು, ಹೌದು, ವೈಜಯಂತ ಗಿರಿವರದಲ್ಲಿ ನಾನಿದ್ದೇನೆ, ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಧ್ಯಾನ ಮಾಡಲಿಕ್ಕಾಗಿಯೇ ನಾನಿಲ್ಲಿರೋದು, ನೀನು ಕೂಡ ಬಂದಿದ್ದಿ. ಯಾಕೆ? ಧ್ಯಾನಕ್ಕಾಗಿ. ಬಹವ ಪುರುಷ ಬ್ರಹ್ಮನ್ ತ್ವಯಾ ಸೃಷ್ಟ ಸ್ವಯಂಭುವ. ಅದಕ್ಕೆ ರುದ್ರದೇವರು ಕೇಳಿದ್ರು, ಸ್ವಾಮಿ ಬ್ರಹ್ಮದೇವರೇ, ನೀವೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದೀರಾ, ಮುಂದೆಯೂ ಸೃಷ್ಟಿ ಮಾಡ್ತೀರಾ, ನಿಮ್ಮನ್ನ ಸೃಷ್ಟಿ ಮಾಡಿದವನು ಯಾರು? ನೀವು ಯಾರನ್ನ ಧ್ಯಾನ ಮಾಡ್ತಾ ಇರ್ತೀರಾ? ನೀವೇ ಸರ್ವೋತ್ತಮ ಅಲ್ವೇ? ಅದಕ್ಕೆ ಬ್ರಹ್ಮ ಬಹವ ಪುರುಷ ಪುತ್ರ ಏತ್ವಯಾತ ಮುದಾಹೃತ. ಹೌದಪ್ಪ, ಬಹಳ ಜನ ಪುರುಷರಿದ್ದಾರೆ, ಆದರೆ ನನಗೂ ಎಲ್ಲ ಪುರುಷರಿಗೂ ಒಬ್ಬ ಮೂಲ ಇದ್ದಾನೆ, ಅವನೇ ನಾರಾಯಣ. ಬಹೂನಾಂ ಪುರುಷಾಣಾಂಚ ಯಥೈಕಾಯೋ ನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಎಲ್ಲ ಪುರುಷರಿಗೆ ಒಬ್ಬನೇ ಕಾರಣ, ಆ ಪರಮಾತ್ಮನ ಬಗೆಗೆ ಹೇಳ್ತೇನೆ ಅಂತಂದ್ರು. ಇಲ್ಲಿಗೆ 338ನೇ ಅಧ್ಯಾಯ. ಈ 338ನೇ ಅಧ್ಯಾಯ ಮುಗಿದು 339ನೇ ಅಧ್ಯಾಯದಲ್ಲಿ 24 ಶ್ಲೋಕಗಳಿದೆ. ಈ 24 ಶ್ಲೋಕಗಳನ್ನು ನಾವು ಮುಗಿಸಿದರೆ ಶಾಂತಿ ಪರ್ವದ 3ನೇ ಪರ್ವವಾಗಿರುವ ಮೋಕ್ಷಧರ್ಮ ಪರ್ವದ ಮಂಗಳ. ಶೃಣುಪುತ್ರ ಯಥಾ ಹೇಕಃ ಪುರುಷ ಶಾಶ್ವತೋ ವ್ಯಯಃ. ಒಬ್ಬನೇ ಪುರುಷ, ಶಾಶ್ವತ, ಅವನೇ ಅಕ್ಷಯ ಅಂತ ಕರೀತಾರೆ, ಅಪ್ರಮೇಯ ಅಂತ ಕರೀತಾರೆ, ಸರ್ವವ್ಯಾಪ್ತ ಅಂತ ಕರೀತಾರೆ. ನಿನಗಾಗಲಿ ನನಗಾಗಲಿ ದೇವರನ್ನು ನೋಡಲಿಕ್ಕಾಗಲ್ಲ. ಅವನು ನಮ್ಮನ್ನು ನೋಡಬೇಕು ಅಂತ ಬಯಸಿ, ಇವರು ನನ್ನನ್ನು ನೋಡಲಿ ಅಂತ ಬಯಸಿದರೆ ನಾವು ಅವನನ್ನು ನೋಡ್ತೇವೆ. ನ ಸ ಶಕ್ಯಸ್ತ್ವಯಾ ದ್ರಷ್ಟುಂ ಮಯಾನ್ಯೈರ್ವಾಪಿ ಸತ್ತಮ ಸಗುಣೋ ನಿರ್ಗುಣೋ ವಾಪಿ ಜ್ಞಾನ ದೃಶ್ಯೋ ಯಶೋ ಸ್ಮೃತಃ. ಜ್ಞಾನೇಂದ್ರಿಯದಿಂದ ಕಾಣಲು ಸಾಧ್ಯ, ಶರೀರದಲ್ಲಿ ಅಶರೀರನಾಗಿ ಇರ್ತಾನೆ. ಶರೀರದಲ್ಲಿದ್ದರೂ ಕರ್ಮದಿಂದ ಲಿಪ್ತನಾಗುವುದಿಲ್ಲ, ಕರ್ಮಲೇಪ ಇಲ್ಲ. ಮಮಾಂತರಾತ್ಮ ತವಚ, ನನ್ನ ಅಂತರ್ಯಾಮಿ, ನಿನ್ನ ಅಂತರ್ಯಾಮಿಯೂ ಕೂಡ ಸಹಸ್ರಪಾದ, ಸಹಸ್ರ ಶೀರ್ಷ, ಸಹಸ್ರಭುಜ, ಸಹಸ್ರಾಕ್ಷಿ ನಾಸಿಕ, ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬನೇ ಆಗಿ ತಿರುಗಾಡ್ತಾ ಇರ್ತಾನೆ. ಸ್ವೈರಚಾರಿ ಯಥಾ ಸುಖಂ. ಈ ಎಲ್ಲ ಶರೀರಗಳೆಂಬ ಕ್ಷೇತ್ರದಲ್ಲಿ ತಿರುಗಾಡ್ತಾ ಇರ್ತಾನೆ. ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಅವನು ಹೋಗದಿರುವ ಜಾಗವಿಲ್ಲ, ಅವನನ್ನು ಯಾರೂ ತಿಳಿಯಲಾರರು. ಚಿಂತಯಾಮಿ ಗತಿಂ ತಸ್ಯ ನಗತಿಂ ವೇದ್ಮಿ ಚೋತ್ತಮಾಂ. ಅವನೇ ಪರಮಗತಿ ಅಂತ ನಾನು ಯೋಚನೆ ಮಾಡಿದ್ದೇನೆ. ಅವನಿಗಿಂತ ಮಿಗಿಲಾದವರೊಬ್ಬ ಇಲ್ಲವೇ ಇಲ್ಲ. ಮಹಾಪುರುಷ ಅಂತ ಅವನೊಬ್ಬನಿಗೆ ಕರಿಬೇಕು, ಅವನನ್ನೇ ಪುರುಷ ಅಂತ ಕರಿಬೇಕು. ತಸ್ಯೈಕತ್ವಂ ಮಹತ್ವಂಚ ಸಚೈಕ ಪುರುಷ ಸ್ಮೃತಃ ಮಹಾಪುರುಷ ಶಬ್ದಂಚ ಸಬಿಭರ್ತಿ ಏಕ ಸನಾತನಃ. ಹೇಗೆ ಒಬ್ಬನೇ ಸೂರ್ಯ ಎಲ್ಲೆಡೆ ಬೆಳಗುತ್ತಾನೋ, ಹೇಗೆ ಒಬ್ಬನೇ ಅಗ್ನಿ ಎಲ್ಲೆಡೆ ಬೆಳಗುತ್ತಾನೋ, ಹೇಗೆ ಒಂದೇ ಗಾಳಿ ಎಲ್ಲೆಡೆ ಬೀಸುತ್ತದೋ, ಹೇಗೆ ಎಲ್ಲ ನೀರಿಗೆ ಒಂದೇ ಆಸರೆಯೋ, ಹಾಗೆ ಪುರುಷನೂ ಕೂಡ ಎಲ್ಲರಿಗೂ ಒಂದೇ ಆಸರೆ. ಇದು ಕಠೋಪನಿಷತ್ತಿನಲ್ಲಿ ಹೇಳಿದ ದೃಷ್ಟಾಂತ. ಶುಭಾಶುಭಂ ಕರ್ಮ ತಮೀರಿತಂ ಯತ್ ಪ್ರವರ್ತಿತಸ್ತರ್ವಲೋಕೇಶು ಕಶ್ಚಿತ್ ತಸ್ಮಾದೃಶೇಸ್ತದ್ಭವತೀತಿ ವಿದ್ಯಾತ್ ದಿವ್ಯಂತರಿಕ್ಷೇ ಭುವಿ ಚಾಪ್ಸು ಚಾಪಿ. ಕೆಟ್ಟದ್ದಾಗಲಿ ಒಳಿತಾಗಲಿ ಅವರಿಗೇನೇ ಎಲ್ಲವನ್ನ ಅವನೇ ಪ್ರಚೋದನೆ ಮಾಡುವವನು. ಅವನಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ ಎಂದು ತಿಳಿಯಬೇಕು. ದೇವರು ಈ ಗುಣಮಯವಾದ ಎಲ್ಲವನ್ನ ತೊರೆದು ಗುಣದ ಬಂಧನದಲ್ಲಿ ಎಲ್ಲವನ್ನ ಕಟ್ಟಿ ಹಾಕಿ ತಾನು ಮಾತ್ರ ಗುಣದಿಂದ ಕೂಡಿರುವುದಿಲ್ಲ. ಅದಕ್ಕೆ ಅವನನ್ನ ಏವಂಭವತಿ ನಿರ್ಗುಣ, ಅವನ್ನೇ ಅಚಿಂತ್ಯ ಅಂತ ಕರೀತಾರೆ.
ಅಚಿಂತ್ಯನಾದ ಪರಮಾತ್ಮನ ಅನುಗ್ರಹದಿಂದ ನೋಡಬಹುದು. ಒಬ್ಬನೇ ಪುರುಷೋತ್ತಮ ಅಂತ ಎಲ್ಲರೂ ಚಿಂತನೆ ಮಾಡ್ತಾರೆ ಸಾಧಕರು. ಇಲ್ಲ, ಅವನೇ ನಾನು, ಎಲ್ಲರೂ ಒಂದೇ ಅಂತ ಹೇಳುವವರಲ್ಲ. ತತ್ರ ಯ ಪರಮಾತ್ಮ ಹಿ ಸನಿತ್ಯೋ ನಿರ್ಗುಣ ಸ್ಮೃತಃ. ಆ ಪರಮಾತ್ಮ ನಿತ್ಯ ನಿರ್ಗುಣ, ಅವನನ್ನೇ ಸರ್ವಾತ್ಮ ಅಂತ ಕರೀತಾರೆ. ನಲಿಪ್ಯತೆ ಕುತಶ್ಚಾಪಿ ಪದ್ಮಪತ್ರಮಿವಾಂಭತಾಂ. ಯಾವುದರ ಲೇಪಕ್ಕೂ ಒಳಗಾಗುವುದಿಲ್ಲ. ನೀರಿನಿಂದ ತಾವರೆಯ ಎಲೆ ಹೇಗೆ ಲಿಪ್ತವಾಗುವುದಿಲ್ಲವೋ ಹಾಗೆ ಅವನು ಎಲ್ಲಿಗೂ ಕೂಡ ಕೂಡೋದಿಲ್ಲ. ಅಂದರೆ ಎಲ್ಲ ಯಾರಿಂದಲೂ ಅಭಿನ್ನನಲ್ಲ. ಮಂತ್ರ ಮಾನ್ಯಂ ಪ್ರಾಶಿತಾ ಪ್ರಾಚನೀಯಂ ಘ್ರಾತಾ ಘ್ರೇಯಂ ಸ್ಪರ್ಶಿತಾ ಸ್ಪರ್ಶನೀಯಂ. ತಿಳಿಯಬೇಕಾದವನು, ತಿಳಿಸಿದವನು, ತಿಳಿಯದವನು, ಮುಟ್ಟಬೇಕಾದವನು, ಮುಟ್ಟಿಸಿದವನು, ಮುಟ್ಟಲಾರದವನು. ಈ ರೀತಿ ದೇವರು ಅತ್ಯಂತ ವಿಭಿನ್ನ. ಅವನನ್ನು ಅನಿರುದ್ಧ ಅಂತ ಕರೀತಾರೆ. ನಾವು ಏನು ಕರ್ಮವನ್ನು ಮಾಡ್ತೇವೆ, ಯದ್ವಾ ಲೋಕೆ ವೈದಿಕಂ ಕರ್ಮತಾಧು ಆಶೀರ್ಯುಕ್ತಂ ತದ್ಧಿತಸ್ಯೋಪಭೋಗ್ಯಂ. ನಾವೇನು ಕರ್ಮವನ್ನು ಮಾಡ್ತೇವೆ ಅದೆಲ್ಲವೂ ಅವನ ಉಪಭೋಗ. ಅವನಿಗೆ ನೈವೇದ್ಯ ಮಾಡಬೇಕು, ಅವನಿಗೇನೇ ಸಮರ್ಪಣೆ ಮಾಡಬೇಕು. ದೇವತೆಗಳೆಲ್ಲ ಇದನ್ನೇ ಹೇಳಿದ್ದು. ಅಹಂ ಬ್ರಹ್ಮಾಜಾನಾಂ ಪ್ರಜಾನಾಮಿಹಾದ್ಯ ತಸ್ಮಾಜ್ಜಾತಸ್ತಂಚ ಮತ್ತ ಪ್ರಸೂತಃ ಮತ್ತೋ ಜಗತ್ ಸ್ಥಾವರಂ ಜಂಗಮಂ ಚ ಸರ್ವೇ ವೇದಾಸ್ತರಹಸ್ಯಾಶ್ಚ ಪುತ್ರ. ನೋಡಿ, ಎಲ್ಲ ದೇವತೆಗಳು ಎಲ್ಲರೂ ನನ್ನ ಮಕ್ಕಳು. ನೀನು ನನ್ನ ಮಗ, ನಿನ್ನಿಂದ ಇವೆಲ್ಲವೂ ಕೂಡ ಇದ್ದೆ. ನಾನು ಅವನ ಮಗ. ಅದರಿಂದಾಗಿ ದೇವರ ಈ ಸರ್ವೋತ್ತಮತ್ವ ಇಲ್ಲಿ ಪ್ರತಿಪಾದಿತವಾಗಿದೆ. ಇದನ್ನು ನೀನು ಕೇಳಿದ್ದನ್ನು ನಾನು ಹೇಳಿದ್ದೇನೆ. ಸಾಂಖ್ಯಜ್ಞ ತದೇ ತತ್ಕಥಿತಂ ಪುತ್ರ ಯಥಾವದನು ಪೃಚ್ಛತಃ ಸಾಂಖ್ಯಜ್ಞಾನೇ ತಥಾ ಯೋಗೆ ಯಥಾವದನು ವರ್ಣಿತಂ. ನೀನು ಕೇಳಿದ್ದನ್ನು ನಾನು ಹೇಳಿದ್ದೇನೆ. ಸಾಂಖ್ಯ, ಜ್ಞಾನ ಮೊದಲಾದ ಎಲ್ಲ ಶಾಸ್ತ್ರಗಳಲ್ಲಿ ಯಾವುದನ್ನು ಹೇಳಿದೆಯೋ ಅದನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ ಅನ್ನುವಲ್ಲಿಗೆ 339ನೇ ಅಧ್ಯಾಯ ಆಗಿದೆ. ಶಾಂತಿ ಪರ್ವದ ಮಂಗಳವಾಗಿದೆ. ಇನ್ನು ಮಂಗಳವಾರ, ಯಾಕೆ ಅಂದರೆ ನಾಳೆ ಇಲ್ಲೇ ಇದೆ. ನಾಡಿದ್ದು ವ್ಯಾಸರಾಜ ಮಠದಲ್ಲಿ ಅದೇನೋ ಒಂದು ಕಾರ್ಯಕ್ರಮ 5ರಿಂದ 7 ಅಂದರು. ನಾನು ದಡಬಡ ಉಟ್ಕೊಂಡು ಬರೋದಕ್ಕಿಂತ ಇದು ಹೇಗೂ ಮುಗ್ದಿದೆಯಲ್ಲ, ಮಂಗಳವಾರದಿಂದ ಶುರು ಮಾಡೋಣ ಅಂತ ಅಂದುಕೊಂಡೆ. ಮತ್ತು ಶನಿವಾರ ಮತ್ತು ಭಾನುವಾರ ರಾಮಾಯಣ ಇದ್ದೇ ಇರುತ್ತೆ. ಕೃಷ್ಣಾರ್ಪಣಮಸ್ತು.